Hello students, myself Abhilash, biology lecturer, Vishwanava Composite PU College, Chitradurga. So students, in the last class we discussed about morphology of flowering plants. So last class only morphology of flowering plants chapter na discuss madidvi. So in this class we are going to discuss about the new unit and a new chapter, that is cell. ಸೊ ಈ ಪೀರಿಯಡಲ್ಲಿ ನಾವು ಹೊಸ ಯೂನಿಟ್ನ ಮೊದಲ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾವ ಚಾಪ್ಟರ್ ಅಂತಂದರೆ ಸೆಲ್ ದ ಯೂನಿಟ್ ಆಫ್ ಲೈಫ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಚಾಪ್ಟರ್. ಸೊ ಹಾಗಾದರೆ ನಾವು ಫಸ್ಟ್ ಚಾಪ್ಟರ್ ಯಾವುದು ಫಸ್ಟ್ ಚಾಪ್ಟರ್ ಮಾಡಿದ್ದು? ಲಿವಿಂಗ್ ವರ್ಲ್ಡ್. ಇನ್ ಫಸ್ಟ್ ಚಾಪ್ಟರ್ ವಿ ಆಲ್ರೆಡಿ ಡಿಸ್ಕಸ್ ದಟ್ the defining properties of living organisms. Living organism na properties na ಬಗ್ಗೆ ಹೇಳಬೇಕಾದ್ರೆ we already discussed that cellular organization it is also one of the major defining properties of life ಅಂತ ಹೇಳಿದ್ವಿ, ಅಥವಾ ಲಿವಿಂಗ್ ಅಂತ ಹೇಳಿದ್ವಿ. So cellular organization ಅಂದ್ರೆ ಏನು? Cells together to form tissues, tissues together to form organ, several organs together to form organ systems. ಹೌದಾ? ಸೊ ಆರ್ಗನ್ ಸಿಸ್ಟಮ್ ಬೇರೆ ಅನೇಕ ಆರ್ಗನ್ ಸಿಸ್ಟಮ್ಗಳು ಸೇರಿ ಏನಾಗುತ್ತೆ? ಆರ್ಗ್ಯಾನಿಸಮ್ ಆಗುತ್ತೆ ಅಂತ ನಾವು ಆಲ್ರೆಡಿ ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಸೆಲ್ಯುಲಾರ್ ಆರ್ಗನೈಸೇಷನ್ ದಟ್ ಮೀನ್ಸ್ ದ ಪ್ರೆಸೆನ್ಸ್ ಆಫ್ ಸೆಲ್ಸ್. ಹೌದಾ? ಸೆಲ್ಯುಲಾರ್ ಆರ್ಗನೈಸೇಷನ್ ಬಹಳ ಮುಖ್ಯವಾದ ಹಂತ ಯಾವುದು? ಸೆಲ್ಸ್ ಬಹಳ ಮುಖ್ಯವಾದ ಅಂಶ. ಸೆಲ್ಸ್ ಅಂದ್ರೆ ಏನು? ಜೀವಕೋಶಗಳು ಅಂತ ಕನ್ನಡದಲ್ಲಿ ಕರೀತಾ ಹೋಗ್ತೀವಿ. ಸೊ ಹಾಗಾದ್ರೆ ವೆನ್ ವಿ ಲುಕ್ ಅಟ್ ದ ಅಟ್ಮಾಸ್ಫಿಯರ್, ನಮ್ಮ ಅಟ್ಮಾಸ್ಫಿಯರ್ ನೋಡಿದ್ರೆ in the atmosphere we observe two types of organisms. In the atmosphere we are going to observe two types of organisms, mainly non-living organisms as well as living organism. So non-living organism with living organism के major difference is cell. The major difference between non-living and living organisms is about cells. So this cell is present only in living organism and absent in non-living organisms. So ಹಾಗಾದ್ರೆ ಸೆಲ್ ಅನ್ನು ನಾವು ಯಾವ ರೀತಿ ಡಿಫೈನ್ ಮಾಡ್ತಾ ಹೋಗ್ತೀವಿ? ಸೊ ಫ್ರಮ್ ಅವರ್ ಲೋಯರ್ ಗ್ರೇಡ್, ನಾವು ಮುಂಚೆ ಓದಿರೋ ಹೈಸ್ಕೂಲಲ್ಲಿ ಆಗಿರ್ಬೋದು, ಆ ಹೈಸ್ಕೂಲಲ್ಲಿ ನಾವು ಸೆಲ್ ಚಾಪ್ಟರ್ನ ಓದಿದ್ದೀವಿ. ಅವಾಗ ಯಾವ ಡೆಫಿನೇಷನ್ನ ಯೂಸ್ ಮಾಡ್ತೀವಿ ಅಂತಂದರೆ ಸೆಲ್ ಈಸ್ ಅ ಬೇಸಿಕ್ ಫಂಡಮೆಂಟಲ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಆಫ್ ಅನ್ ಆರ್ಗ್ಯಾನಿಸಮ್ ಅಂತ ಹೇಳಿದ್ವಿ. ಸೊ ನಾವು ಲೋಯರ್ ಕ್ಲಾಸಸ್ ಒಂದು ಡೆಫಿನೇಷನ್ ಯೂಸ್ ಮಾಡ್ತಿದ್ವಿ. ಸೆಲ್ ಈಸ್ ಅ ಫಂಡಮೆಂಟಲ್ structural, cell is a basic or fundamental structural and functional ಯೂನಿಟ್ ಆಫ್ ಲೈಫ್ ಅಂತ. ಇದು ನಾವು ಲೋಯರ್ ಕ್ಲಾಸಸ್ ಅಲ್ಲಿ ಇದೇ ಡೆಫಿನೇಷನ್ ನ ಓದಿದ್ದೀವಿ. ಸೊ ಯಾಕೆ ಇದೇ ಡೆಫಿನೇಷನ್ ನ ಯೂಸ್ ಮಾಡ್ತೀವಿ ಸೆಲ್ ಹೇಳಬೇಕಾದ್ರೆ? ಯಾಕೆ ಅಂದ್ರೆ ನೋಡಿ, ಸೊ ಐ ಆಮ್ ರೈಟಿಂಗ್ ಸೆಲ್ ಹಿಯರ್. ನೋಡಿ, ಯಾವುದೇ ಜೀವಿಯ ಫಂಡಮೆಂಟಲ್ ಅಂದ್ರೆ ಏನು? ಮೂಲವಾದ ಅಥವಾ ಬಹಳ ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ಸೊ ಯಾವುದೇ ಜೀವಿಯ ಫಂಡಮೆಂಟಲ್ ಸ್ಟ್ರಕ್ಚರ್ ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ? ಸೆಲ್ಲಿಂದ ಮಾಡಲ್ಪಟ್ಟಿರುತ್ತದೆ. ಅದೇ ರೀತಿ ನೋಡಿ, ಯಾವುದೇ ಜೀವಿಯ ಫಂಡಮೆಂಟಲ್ ಸ್ಟ್ರಕ್ಚರ್ ರಚನೆ, ಫಂಡಮೆಂಟಲ್ ಸ್ಟ್ರಕ್ಚರ್ ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ? ಸೆಲ್ಲಿಂದ ಮಾಡಲ್ಪಟ್ಟಿರುತ್ತದೆ. ಅದೇ ರೀತಿ ಯಾವುದೇ ಜೀವಿಯ ಫಂಡಮೆಂಟಲ್ ಫಂಕ್ಷನ್ ಕೂಡ ಯಾವುದರಿಂದ ಆಗಿರುತ್ತದೆ ಅಂದ್ರೆ ಸೆಲ್ಲಿಂದ ಆಗಿರುತ್ತೆ. ದಟ್ ಮೀನ್ಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಎನ್ ಆರ್ಗ್ಯಾನಿಸಮ್ is also made up of cell and the basic function of an organism that is also made up of cell. That's why we call cell is a fundamental structural and functional unit of life ಅಂತ ಕರೆಯೋದು. ಗೊತ್ತಾಗ್ತಿದೆಯಾ? ಸೊ ಹಾಗಾದ್ರೆ ಈ ಡೆಫಿನೇಷನ್ ನ ಬಿಟ್ಟು
ನಮ್ಮ ಕ್ಲಾಸ್ 11 NCERT ಅಂದರೆ ನಮ್ಮ ಫಸ್ಟ್ PU NCERT ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದು ಸ್ಟ್ಯಾಂಡರ್ಡ್ ಡೆಫಿನಿಷನ್ ಇದೆ. ಸೆಲ್ನ ಯಾವ ರೀತಿ ಡಿಫೈನ್ ಮಾಡಬಹುದು ಅಂದರೆ, ಯು ಸಿ ದ ಡೆಫಿನಿಷನ್ ಆಫ್ ಸೆಲ್ in our NCERT textbook. Cell is defined as unicellular organism that are capable of independent existence, that are capable of independent existence and perform essential activities of life. Perform essential activities of life. So cell is defined as unicellular organisms that are made up of, that are having capable of independent existence. ತನ್ನ ಪಾಲಿಗೆ ಅಥವಾ ಸ್ವಾಭಾವಿಕವಾಗಿ ಉತ್ಪತ್ತಿ ಆಗುವ ಅಥವಾ ಡಿವೈಡ್ ಆಗುವ ಲಕ್ಷಣ ಇರಬೇಕು. ಆ್ಯಂಡ್ ದೇ ವಿಲ್ ಪರ್ಫಾರ್ಮ್ ಎಸೆನ್ಷಿಯಲ್ ಆಕ್ಟಿವಿಟೀಸ್ ಆಫ್ ಲೈಫ್. ಲೈಫ್ಗೆ ಬೇಕಾದ ಒಂದು ಜೀವಿ ಬದುಕೋದಕ್ಕೆ ಏನು ಬೇಕು ಆ ಎಸೆನ್ಷಿಯಲ್ ಕೆಲಸಗಳನ್ನು ತನ್ನಗೆ ತಾನೇ ಪ್ರಿಪೇರ್ ಮಾಡುವ ಸಾಮರ್ಥ್ಯ ಕೂಡ ಹೊಂದಿರಬೇಕು. ಆ ರೀತಿ ಇಷ್ಟ ಇದ್ದರೆ ಅದನ್ನೇನಂತ ಕರಿತೀವಿ ಅಂತಂದರೆ ಸೆಲ್ ಅಂತ ಪ್ರಾಪರ್ ಆಗಿ ಡಿಫೈನ್ ಮಾಡಬಹುದು. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ the definition of cell. So, and very important thing is, anything without cell that does not ensures living. ಯಾವುದೇ ಜೀವಿಗೆ ಸೆಲ್ ಇಲ್ಲ ಅಂದರೆ ಅದನ್ನ ಲಿವಿಂಗ್ ಅಂತ ಕರೆಯೋದು ಬಹಳ ಕಷ್ಟ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಗೊತ್ತಾಗ್ತಿದೆಯಾ? ಹಾಗಾಗಿ ಒಂದು ಲೈನ್ ಇದೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಎನಿಥಿಂಗ್ ವಿತೌಟ್ ಸೆಲ್ ಡಸ್ ನಾಟ್ ಎನ್ಶ್ಯೂರ್ಸ್ ಲಿವಿಂಗ್. ಅದರ ಅರ್ಥ ಏನು ಅಂದರೆ, ಯಾವುದೇ ಜೀವಿನ ನಾವು ಯಾವುದೇ ಒಂದು ಜೀವಿನ ಇದು ದಿ ಆರ್ಗ್ಯಾನಿಸಮ್ ಇಸ್ ಲಿವಿಂಗ್ ಅಂತ ಹೇಳಬೇಕು ಅಂದರೆ ಅದರಲ್ಲಿ ಮೇನ್ ಆಗಿ ಸೆಲ್ ಇರಬೇಕು. ದ ಸೆಲ್ ಮಸ್ಟ್ ಬಿ ಫಂಕ್ಷನಲ್ ಅಂತ ಹೇಳ್ಬೋದು. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ದ ಡೆಫಿನಿಷನ್ ಆಫ್ ಸೆಲ್. ಇದಾದ ನಂತರ ಲೆಟ್ಸ್ ಲುಕ್ ಅಪ್ ದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ರಿಗಾರ್ಡಿಂಗ್ ದ ಡಿಸ್ಕವರಿ ಆಫ್ ಸೆಲ್. ಸೊ ನೆಕ್ಸ್ಟ್ ವಿ ಮೂವ್ ಆನ್ ವಿತ್ ದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. And if we discuss the historical background of cell, the cell was first discovered by a well-known person. First we move on with discovery of cell in 1665. In 1665, there is a person known as Robert Hooke. In 1665, Robert Hooke take a thin slice of cork. Robert Hooke take thin slice of cork. Cork ಅಂದ್ರೆ ತೊಗಟೆ, ಮರದ ತೊಗಟೆ. The cork is a dead cell actually. ಸೊ ನಾವು ಯಾವುದೇ ಮರ ತುಂಬ ದೊಡ್ಡದಾಗಿ ಬೆಳೆದ ಮೇಲೆ ಆ ಮರದ ಸ್ಟೆಮ್ ಇರುತ್ತಲ್ಲ, ಕಾಂಡ ಇರುತ್ತಲ್ಲ, ಈ ಕಾಂಡದಿಂದ ಕೆಲವೊಂದು ಸ್ಟ್ರಕ್ಚರ್ಸ್ ಬಂದಿರುತ್ತೆ. ನಾವು ಚಕ್ಳಕೆ ಅಂತ ಹೇಳ್ತೀವಲ್ಲ, ಅದು ಹೊರಗಡೆ ಬಂದಿರುತ್ತೆ. ಆ ಸ್ಟ್ರಕ್ಚರ್ಸ್ನ ನಾವು ತೊಗಟೆ ಅಂತ ಕರಿತೀವಿ. ಅದನ್ನ ಇಂಗ್ಲೀಷಲ್ಲಿ ಬಾರ್ಕ್ ಅಂತ ಕರಿತೀವಿ ಅಥವಾ ಕಾರ್ಕ್ ಅಂತ ಕೂಡ ಹೇಳ್ತೀವಿ. ಸೊ ರಾಬರ್ಟ್ ಹುಕ್ ಇನ್ 1665 ಟೇಕ್ ಎ ಥಿನ್ ಸ್ಲೈಸ್. ಈ ಕಾರ್ಕ್ನ ತುಂಬ ತೆಳ್ಳಗೆ ಕಟ್ ಮಾಡ್ದ. he take a thin slice of cork and he observed this cork in his own designed microscope. ಸೊ 1665ರಲ್ಲಿ ತಾನೇ ಪ್ರಿಪೇರ್ ಮಾಡಿರುವ ಒಂದು ಮೈಕ್ರೋಸ್ಕೋಪಲ್ಲಿ ಈ ಕಾರ್ಕ್ನ ತೆಳ್ಳಗೆ ಕಟ್ ಮಾಡಿ ಸ್ಲೈಸ್ ಮಾಡಿ ಅಬ್ಸರ್ವ್ ಮಾಡಿದ್ರು.
while he observed this car, he noticed that there is a hexagonal shaped structures. There is a hexagonal shaped structures are present and they are look like honeycomb. Hexagonal shape, hexagonal are this hexagonal 6 corners, this hexagonal shaped structures, they appear and they are assembled like honeycomb. ಜೇನು ಗೂಡಿರುತ್ತಲ್ಲ ಆ ಜೇನು ಗೂಡಿನ ರೀತಿ ಅವನಿಗೆ ಕಾಣ್ತಾ ಇರ್ತಾರೆ. And he named this as cellulae. Cellulae, it is plural. ಇದನ್ನ ಸಿಂಗ್ಯುಲರ್ ಆಗಿ ಹೇಳಬೇಕು ಅಂದ್ರೆ ಸೆಲ್ಯುಲಾ ಅಂತ ಕರಿತೀವಿ. ಪ್ಲೂರಲ್ ಸೆಲ್ಯುಲೆ, ಸಿಂಗ್ಯುಲರ್ ಸೆಲ್ಯುಲಾ. ಗೊತ್ತಾಗ್ತಿದೆಯಾ? ಲೇಟರ್ ದಿಸ್ ಸೆಲ್ಯುಲೆ ಈಸ್ ಟರ್ಮ್ಡ್ ಆಸ್ ಸೆಲ್. ಲೇಟರ್ ಆಗಿ ವರ್ಷಗಳ ನಂತರ ಈ ಸೆಲ್ಯುಲೆನ ನಾವೇನಂತ ಕರಿದ್ವಿ ಅಂದ್ರೆ ದಿಸ್ ಸೆಲ್ಯುಲೆ ಈಸ್ ಲೇಟರ್ ಟರ್ಮ್ಡ್ ಆಸ್ ಸೆಲ್. ಇದನ್ನ ಸೆಲ್ ಅಂತ ಕರೆದ್ವಿ. And here one more very interesting thing is what the robber Hooke observed the slice of cork. The cork, it is a dead tissue. The cork cells are the dead cells, and he observed only the outermost layer of the cork. On microscope ಅಲ್ಲಿ ಅವನೇ ಡಿಸೈನ್ ಮಾಡಿರೋ ಮೈಕ್ರೋಸ್ಕೋಪ್ ಅಲ್ಲಿ ಯಾವುದನ್ನ ನೋಡ್ದ ಅಂದ್ರೆ he observed only outermost layer. That outermost layer we call them as cell wall. outermost layer ಏನಂತ ಕರಿತೀವಿ ನಾವು? ಸೆಲ್ ವಾಲ್ ಅಂತ ಕರಿತೀವಿ. ಹಾಗಾದರೆ ರಾಬರ್ಟ್ ಹುಕ್ ಅಬ್ಸರ್ವ್ ಮಾಡಿದ್ದು ನಾನ್ ಲಿವಿಂಗ್ ಸೆಲ್ಸ್ ಮೊದಲ ಬಾರಿ. ಆ ನಾನ್ ಲಿವಿಂಗ್ ಸೆಲ್ಸ್ ಅಲ್ಲಿ ಯಾವ ಪಾರ್ಟ್ ನ ಅಬ್ಸರ್ವ್ ಮಾಡ್ದ ಅಂದ್ರೆ he observed only the cell wall. ಗೊತ್ತಾಗ್ತಿದೆಯಾ? ಸೊ ಬಟ್ ಲೇಟರ್ ರಾಬರ್ಟ್ ಹುಕ್ 1665 ಮಾಡ್ದ. ಸೊ ಅದಾದ 8 ವರ್ಷಕ್ಕೆ ಅಂದ್ರೆ ಲೇಟರ್ ಇನ್ 1673 one more person, that is Anton von Leeuwenhoek, later in 1673 Anton von Leeuwenhoek, Anton von Leeuwenhoek, he observed living cells. He observed living cells in spermatozoa, protozoa. ಇವನೇನ್ ಮಾಡ್ದ? ಲಿವಿಂಗ್ ಸೆಲ್ಸ್ ನ ಯಾವುದ್ರಲ್ಲಿ ಅಬ್ಸರ್ವ್ ಮಾಡ್ದ ಅಂದ್ರೆ ಸ್ಪರ್ಮೆಟೋಜೋವಾ, ವೀರ್ಯಾಣುವಿನಲ್ಲಿ ಅಬ್ಸರ್ವ್ ಮಾಡ್ದ. ದೆನ್ ಪ್ರೋಟೋಜೋವಾದಲ್ಲೂ ಕೂಡ ಅಬ್ಸರ್ವ್ ಮಾಡ್ದ. ಗೊತ್ತಾಗ್ತಿದೆಯಾ? ಸೊ ಇವೆರಡು ಸೆಲ್ ಡಿಸ್ಕವರಿ ಬಗ್ಗೆ ಹೇಳೋದಾದ್ರೆ, ಸೊ ನೆಕ್ಸ್ಟ್ ವಿ ಮೂವ್ ಆನ್ ವಿತ್ ದ ಸೆಲ್ ಥಿಯರಿ. ನೆಕ್ಸ್ಟ್ ಈಸ್ ಅಬೌಟ್ ಸೆಲ್ ಥಿಯರಿ. ಸೊ ನೆಕ್ಸ್ಟ್ ವಿ ಮೂವ್ ಆನ್ ವಿತ್ ಸೆಲ್ ಥಿಯರಿ. ಸೊ ಸೆಲ್ ಥಿಯರಿ ಬಗ್ಗೆ ಹೇಳೋದಾದ್ರೆ, ಇನ್ ದ ಇಯರ್ 1838 there is a well-known person known as Mathis Schleiden. Mathis Schleiden. He is a botanist. Botanist ಅಂದ್ರೆ ಸಸ್ಯಶಾಸ್ತ್ರಜ್ಞ ಅಂತ ಕರೀತೀವಿ. He is a botanist. He observed several plants. ಅನೇಕ ಸಸ್ಯಗಳನ್ನು ಅಬ್ಸರ್ವ್ ಮಾಡ್ದ. ಆಫ್ಟರ್ ಅಬ್ಸರ್ವಿಂಗ್ ಸೆವರಲ್ ಪ್ಲಾಂಟ್ಸ್ he made a conclusion that ಎಲ್ಲ ಸಸ್ಯಗಳನ್ನು ಅಬ್ಸರ್ವ್ ಮಾಡಿ ಒಂದು ರಿಪೋರ್ಟ್ ಕೊಟ್ಟ, ಒಂದು ಕನ್ಕ್ಲೂಡ್ ಕೊಟ್ಟ. ಏನು ಅಂತಂದ್ರೆ, ಆಲ್ ಸೆಲ್ ಇನ್ ಆಲ್ ಪ್ಲಾಂಟ್ಸ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಸೆಲ್ಸ್. ಎಲ್ಲ ಸಸ್ಯಗಳಲ್ಲೂ ಸೆಲ್ಸ್ ಇದೆ. ಅಂಡ್ ಆಲ್ ಸೆಲ್ಸ್ ಟುಗೆದರ್ ಟು ಫಾರ್ಮ್ ಟಿಶ್ಯೂ. ಎಲ್ಲ ಸೆಲ್ಸ್ಗಳು ಸೇರಿ ಏನಾಗಿದೆ? ಟಿಶ್ಯೂ ಆಗಿದೆ ಅಂತ ಹೇಳ್ದ. ಯಾರು ಅಂದ್ರೆ ಒಬ್ಬ ಬಟಾನಿಸ್ಟ್, ದಟ್ ಈಸ್ ಮ್ಯಾಥಿಸ್ ಸ್ಕ್ಲೀಡನ್. ಹಿ ಇಸ್ ಅ ಜರ್ಮನ್ ಬಟಾನಿಸ್ಟ್. ಅದಾದ ನಂತರ ಇನ್ ದ ಇಯರ್ ಆಫ್ಟರ್ 1 year, in the year 1839,
there is one more person known as Theodore. There is one more person known as Theodore Schwann. He is a zoologist. Theodore Schwann, he is a zoologist. He studied all the animals. ಇವನು ಎಲ್ಲ ಆನಿಮಲ್ಸ್ನ ಮೇಲೆ ಸ್ಟಡಿ ಮಾಡ್ತಾ ಹೋದ. He studied all animals and he made a conclusion that ಒಂದು ಒಪಿನಿಯನ್ ಕೊಟ್ಟರು ಏನು ಅಂತಂದ್ರೆ in all animals there is a presence of cell. ಎಲ್ಲ ಆನಿಮಲ್ಸ್ ಅಲ್ಲೂ ಸೆಲ್ಸ್ ಇದೆ and in all the cells ಎಲ್ಲ ಸೆಲ್ಸ್ ಅಲ್ಲೂ ಕೂಡ there is a presence of outer membrane. ಎಲ್ಲ ಸೆಲ್ ನ ಮೇಲೂ ಕೂಡ ಔಟರ್ ಮೆಂಬ್ರೇನ್ ಇದೆ ಅಂತ ಹೇಳ್ದ. that outer membrane that is present in animal cell, now we call that membrane as plasma membrane. ಅವರು ಅವಾಗ ಅದನ್ನ ಔಟರ್ ಮೆಂಬ್ರೇನ್ ಅಂತ ಕರೆದಿದ್ರು, but now we call them that outer membrane as plasma membrane. And very important thing is, this Theodore Schwann, being he is a zoologist, he also studied about the plants and he made a one more opinion that in plant cell there is a presence of outer membrane plant cell allu ide. Above the outer membrane there is a presence of cell wall. So plant cell alli ಏನಿರುತ್ತೆ ಅಂದ್ರೆ cell wall ಇರುತ್ತೆ. This cell wall, it is a unique character of plant cell. ಈ cell wall ಅಂತ ಏನಿದೆಯೋ ಈ cell wall plant cell ಅಲ್ಲಿ ಮಾತ್ರ ಇರುತ್ತೆ, animal cell ಅಲ್ಲಿ ಇರುವುದಿಲ್ಲ ಅಂತ ಹೇಳ್ದ. ಗೊತ್ತಾಗ್ತಿದೆಯಾ ಯಾರು ಹೇಳಿದ್ದು? In 1839 there is a zoologist known as Theodore Schwann. ಸೊ ಇವರೊಬ್ರು ಇಂಡಿಪೆಂಡೆಂಟ್ ಆಗಿ ಹೇಳಿದ್ರು, ಇವರು ಇಂಡಿಪೆಂಡೆಂಟ್ ಆಗಿ ಹೇಳಿದ್ರು. ಬಟ್ ಇವರಿಬ್ರು ಹೇಳಾದ ಮೇಲೆ ಬಟ್ ಲೇಟರ್ ಬೋತ್ ಟುಗೆದರ್, ಇವರಿಬ್ರು ಅಂದ್ರೆ ಯಾರು? ಮ್ಯಾಟಿಸ್ ಕ್ಲೀಡನ್ ಅಂಡ್ ಥಿಯೋಡಾರ್ ಶ್ವಾನ್. ಇವರಿಬ್ರು ಟುಗೆದರ್ ಇನ್ later Mathis Cleiden and Theodore Schwann together they made cell theory. ಇವರಿಬ್ರು ಸೇರಿ ಒಂದು ಥಿಯರಿನ ಕೊಟ್ಟರು. ಆ ಥಿಯರಿನ ನಾವೇನಂತ ಕರಿತೀವಿ ಅಂದ್ರೆ ಸೆಲ್ ಥಿಯರಿ ಅಂತ ಕರಿತೀವಿ. ಮೊದಲು ಇವರಿಬ್ರು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಿದ್ರು. ಅದಾದ ನಂತರ ಇವರಿಬ್ರು ಸೇರಿ ಏನನ್ನ ಪ್ರೂಫ್ ಮಾಡಿದ್ರು, ಏನನ್ನ ಪ್ರಪೋಸ್ ಮಾಡಿದ್ರು ಅಂದ್ರೆ ದೇ ಪ್ರಪೋಸ್ಡ್ ಸೆಲ್ ಥಿಯರಿ. According to cell theory, all living organisms are made up of cells and all living organisms are made up of cells and the products. ಗೊತ್ತಾಗ್ತಿದೆಯಾ? ಸೊ ಇವ್ರು ಏನು ಹೇಳ್ದ ಅಂದ್ರೆ ಎಲ್ಲಾ ಜೀವಿಗಳು ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತದೆ? ಸೆಲ್ಸ್ ಇಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರು. ಸೊ ನಾವು ಏನು ಹೇಳ್ಬೋದು ಅಂದ್ರೆ ಸೆಲ್ ಥಿಯರಿ ಪ್ರಕಾರ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂಡ್ ದ ಪ್ರಾಡಕ್ಟ್ಸ್ ಆಫ್ ಸೆಲ್. ಅಂದ್ರೆ ಎಲ್ಲಾ ಜೀವಿಗಳು ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತದೆ? ಸೆಲ್ಲಿಂದ ಮಾಡಲ್ಪಟ್ಟಿರುತ್ತದೆ. ಅಂಡ್ ಎಲ್ಲಾ ಜೀವಿಗಳು ಯಾವುದರ ಪ್ರಾಡಕ್ಟ್, ಯಾವ್ದ್ರಿಂದ ಬಂದಿದೀವಿ ಅಂದ್ರೆ ವಿ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ದಟ್ ಆರ್ ಮೇನ್ಲಿ ಕಂಪೋಸ್ಡ್ ಆಫ್ ಸೆಲ್. ಇದನ್ನ ಯಾರು ಹೇಳಿದ್ದು? ಸ್ವೀಡನ್ ಅಂಡ್ ಶ್ವಾನ್. ಸೊ ಈ ಸೆಲ್ ಥಿಯರಿ ಯಾರು ಸ್ವೀಡನ್ ಮತ್ತೆ ಶ್ವಾನ್ ಪ್ರಪೋಸ್ ಮಾಡಿದ್ರಲ್ಲ, ಸ್ವೀಡನ್ ಮತ್ತೆ ಶ್ವಾನ್, ಈ ಸೆಲ್ ಥಿಯರಿಲಿ ಒಂದೇ ಒಂದು ಡಿಫಾಲ್ಟ್ ಇತ್ತು. ಅಂದ್ರೆ ಡ್ರಾಬ್ಯಾಕ್ ಏನು ಅಂದ್ರೆ ಈ ಸೆಲ್ ಥಿಯರಿದು ದೇ ಡು ನಾಟ್ ಎಕ್ಸ್ಪ್ಲೈನ್, ಮ್ಯಾಥಿಸ್ ಕ್ಲೀಡನ್ ಅಂಡ್ ಶ್ವಾನ್ ದೇ ಡು ನಾಟ್ ಎಕ್ಸ್ಪ್ಲೈನ್ how the cells
were formed. So ಒಂದೇ ಒಂದು ಡ್ರಾಬ್ಯಾಕ್ ಏನು ಅಂದ್ರೆ they do not explain how the cells were formed. ಸೆಲ್ ಯಾವ ರೀತಿ ಫಾರ್ಮ್ ಆಯಿತು ಅಂತ ಇವರಿಬ್ರು ಹೇಳಲೇ ಇಲ್ಲ. ಗೊತ್ತಾಗ್ತದೆ. ಹಾಗಾಗಿ ಈ ಸೆಲ್ ಥಿಯರಿದ ಒಂದೇ ಒಂದು ಡ್ರಾಬ್ಯಾಕ್ ಏನು ಅಂದ್ರೆ ಇದೆ. ದೇ ಡು ನಾಟ್ ಎಕ್ಸ್ಪ್ಲೈನ್ ಹೌ ದ ಸೆಲ್ಸ್ ವೇರ್ ಫಾರ್ಮ್ಡ್. ಯಾವ ರೀತಿ ಸೆಲ್ಸ್ ಫಾರ್ಮ್ ಆಯಿತು ಅಂತ ಇವರಿಬ್ರು ಹೇಳಲೇ ಇಲ್ಲ. ಸೊ ಇವರಿಬ್ರು ಆದ ನಂತರ there is one more person in the year 1855 known as Rudolf Virchow or Virchow. In the year 1855 he modulated the cell theory proposed by Schleiden and Schwann. In Schleiden ಮತ್ತೆ Schwann ಸೆಲ್ ಥಿಯರಿನ ಪ್ರಪೋಸ್ ಮಾಡಿದ್ರಲ್ಲ, ಆ ಪ್ರಪೋಸ್ ಮಾಡಿರುವ ಸೆಲ್ ಥಿಯರಿನ ಸ್ವಲ್ಪ ಮಾಡ್ಯುಲೇಟ್ ಮಾಡ್ದ, ಬದಲಾವಣೆ ತಂದ, ಮಾರ್ಪಾಟು ತಂದ. ಸೊ ಆ ಮಾರ್ಪಾಟುಗಳಲ್ಲಿ ಏನಿತ್ತು ಅಂದ್ರೆ ರುಡಾಲ್ಫ್ ವರ್ಚೋ ಹೇಳಿದ ಸೆಲ್ ಥಿಯರಿಲಿ, in Rudolf Virchow tells that there is one more very interesting and meaningful line, that is omnis cellula e cellulae. Rudolf Virchow ಏನಂತ ಹೇಳ್ದ ಅಂದ್ರೆ, this Virchow tells that omnis cellula e ಸೆಲ್ಯುಲೆ ಅಂತ ಹೇಳ್ದ. ಅವನ ಭಾಷೆಯಲ್ಲಿ ಏನಂತ ಹೇಳ್ದ ಸೆಲ್ಸ್ ಥಿಯರಿನ ಬಗ್ಗೆ ಅಂದ್ರೆ ಆಮ್ನಿಸ್ ಸೆಲ್ಯುಲಾ ಈ ಸೆಲ್ಯುಲೆ ಅಂತ ಹೇಳ್ದ. ಇದರ ಅರ್ಥ ಏನು ಅಂದ್ರೆ ಆಲ್ ದ ಸೆಲ್ಸ್ existed from pre-existing cell. ಅಂದ್ರೆ ಹೊಸ ಸೆಲ್ ಯಾವುದರಿಂದ ಬರುತ್ತೆ ಅಂದ್ರೆ ದ ನ್ಯೂ ಸೆಲ್ ಕಮ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್. ಅಂದ್ರೆ ಹೊಸ ಸೆಲ್ ಇಂದ ಬರುತ್ತೆ ಅಂದ್ರೆ ಹಳೆಯ ಸೆಲ್ ಇಂದ ಅಂದ್ರೆ ಮದರ್ ಸೆಲ್ ಇಂದ ಬರುತ್ತೆ ಅಂತ ಹೇಳ್ದ. ಗೊತ್ತಾಗ್ತಿದೆಯಾ? ಸ್ಕ್ಲೀಡನ್ ಅಂಡ್ ಶ್ವಾನ್ ಸೆಲ್ ಥಿಯರಿನ ಡ್ರಾಬ್ಯಾಕ್ ಏನು? ದೇ ಡು ನಾಟ್ ಎಕ್ಸ್ಪ್ಲೈನ್ ಹೌ ದ ಸೆಲ್ಸ್ ವೇರ್ ಫಾರ್ಮ್ಡ್. ಸೊ ಸೆಲ್ಸ್ ಹೇಗೆ ಫಾರ್ಮ್ ಆಗಿತ್ತು ಅನ್ನೋದನ್ನ ಹೇಳಿದ್ ಯಾರು ಅಂದ್ರೆ ಇವನೇ, ರುಡಾಲ್ಫ್ ವರ್ಚೋ. ಗೊತ್ತಾಗ್ತಿದೆಯಾ? ಇವರೇ ರುಡಾಲ್ಫ್ ವರ್ಚೋ ಹೇಳಿದ್ದು. ಇವ್ರು ಏನು ಹೇಳಿದ್ರು ಅಂದ್ರೆ ಆಮ್ನಿಸ್ ಸೆಲ್ಯುಲಾ ಈ ಸೆಲ್ಯುಲೆ ಅಂತ ಹೇಳಿದ್ರು. ದಟ್ ಈಸ್ ಆಲ್ ದ ಸೆಲ್ಸ್ ಕಮ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಗೊತ್ತಾಗ್ತಿದೆಯಾ? ಸೊ ಹಾಗಾದ್ರೆ ಸೆಲ್ ಥಿಯರಿಲಿ ಬಹಳ ಮುಖ್ಯವಾಗಿ ಎರಡು ಪಾಸ್ಚುಲೇಟ್ಸ್ ಇದೆ. ಮೊದಲ ಪಾಸ್ಚುಲೇಟ್ಸ್ ಏನು ಅಂದ್ರೆ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂಡ್ ದೇ ಆರ್ ಪ್ರಾಡಕ್ಟ್ಸ್ ಆಫ್ ಸೆಲ್. ಎರಡನೇ ಪಾಸ್ಚುಲೇಟ್ಸ್ ಏನು ಅಂದ್ರೆ ಆಲ್ ದ ಸೆಲ್ ದಟ್ ಆರ್ ಎಕ್ಸಿಸ್ಟೆಡ್ from the pre-existing cell. pre-existing cell ಅಂದ್ರೆ ಯಾವ ರೀತಿ ಅನ್ಕೋಬಹುದು ಅಂದ್ರೆ ನೋಡಿ, ಈಗ 1, 2, 3ನೇ ಸೆಲ್ ಇದೆ. ಸೊ ಈ ಮೊದಲ ಸೆಲ್ ಇಂದ ಎರಡನೇ ಸೆಲ್ ಫಾರ್ಮ್ ಆಗಿದೆ, ಎರಡನೇ ಸೆಲ್ ಇಂದ ಮೂರನೇ ಸೆಲ್ ಬಂದಿದೆ ಅಂತ ಅನ್ಕೊಂಡ್ರೆ ಈ ಮೂರನೇ ಸೆಲ್ಗೆ ಮದರ್ ಯಾರು? ಎರಡನೇ ಸೆಲ್. ಹೌದಾ? ಎರಡನೇ ಸೆಲ್ ಇಂದ ಏನಾಗಿದೆ? ಮೂರನೇ ಸೆಲ್ ಫಾರ್ಮೇಶನ್ ಆಗಿದೆ. ಹೌದಾ? ಹಾಗಾದ್ರೆ ಮೂರನೇ ಸೆಲ್ ಅಂದ್ರೆ ನ್ಯೂ ಸೆಲ್. ಆ ನ್ಯೂ ಸೆಲ್ ಫಾರ್ಮೇಶನ್ ಆಗೋದಕ್ಕೆ ಸಪೋರ್ಟ್ ಫಾರ್ಮೇಶನ್ ಯಾವುದರಿಂದ ಆಗುತ್ತೆ? ದೇ ಆರ್ ಫಾರ್ಮ್ಡ್ ಫ್ರಮ್ ದ ಪ್ರೀ ಎಕ್ಸಿಸ್ಟಿಂಗ್ ಸೆಲ್. ದ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ ಅಂದ್ರೆ ಏನು? ಸೆಲ್ ನಂಬರ್ 2. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ದ ಸೆಲ್ ಥಿಯರಿ. ಸೊ ಸೆಲ್ ಥಿಯರಿ ಆದ ನಂತರ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಓವರ್ ವ್ಯೂ ಆಫ್ ಸೆಲ್. ಸೆಲ್ಲಿನ ಬಗ್ಗೆ ಒಂದು ಕಿರು ನೋಟವನ್ನು ನೋಡೋಣ, ಔಟರ್ ವ್ಯೂ. Next we are moving to study about the overview of cell. So next we move on with the overview of cell. Overview of cell andre that is the general structure of cell. Cell ina general structure na ಬಗ್ಗೆ ಡಿಸ್ಕಸ್ ಮಾಡೋಣ. ಜನರಲ್ ಸ್ಟ್ರಕ್ಚರ್ ಆಫ್ ಸೆಲ್ ಅಂದ್ರೆ ನಮಗೆ ತಲೆ ಒಳಗಡೆ ಬರೋದು ಮೂರು ಬಹಳ ಮುಖ್ಯವಾದ ಅಂಶಗಳು. ಯಾವುದು ಅಂದರೆ ಒಂದು ಹೊರಪದರ ಔಟರ್ ಲೇಯರ್, ಆಮೇಲೆ ಒಳಗಡೆ ಇರುವಂತಹ ಸೈಟೋಪ್ಲಾಸಮ್ ಅಲ್ಲಿ ಇರುವಂತಹ ನ್ಯೂಕ್ಲಿಯಸ್. ಹೌದಾ? ಸೊ ದ ಜನರಲ್ ಸ್ಟ್ರಕ್ಚರ್ ಆಫ್ ಸೆಲ್ ಆರ್ ಔಟರ್ ವ್ಯೂ ಆಫ್ ಸೆಲ್ ಹ್ಯಾವಿಂಗ್ 3 ಡಿವಿಷನ್ಸ್. ಈ ಸೆಲ್ನ ಜನರಲ್ ಸ್ಟ್ರಕ್ಚರ್ ನಾವು 3 ಡಿವಿಷನ್ ಅಂತ ಮಾಡಿದ್ರೆ ದ ಔಟರ್ ಡಿವಿಷನ್ ಈಸ್ ಸೆಲ್ ಎನ್ವಲಪ್. The
outer structure is cell envelope. Next to cell envelope we have genetic material. So genetic material ಆದ್ಮೇಲೆ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದ್ರೆ discuss about the nucleus. So the general view of cell or overview of cell having three structures to be discussed. One is cell envelope, and another one is genetic material, and third one is nucleus. ಎನ್ವಲಪ್ ಅಂದ್ರೆ ನಾವು ಪೋಸ್ಟ್ ಆಫೀಸ್ ಅಲ್ಲಿ ನೋಡಿರ್ತೀವಿ, ಎನ್ವಲಪ್ ಕವರ್ ಕೊಡಿ ಅಂತ ಕೇಳ್ತೀವಿ. ಎನ್ವಲಪ್ ಅಂದ್ರೆ ಹೊರಗಡೆಯ ಕವರ್, ಪ್ರೊಟೆಕ್ಟಿಂಗ್ ಕವರ್ ಅಂತ. ಸೊ ಇನ್ ಕೇಸ್ ಆಫ್ ಸೆಲ್, ದ ಸೆಲ್ ಎನ್ವಲಪ್ ಈಸ್ ಪ್ಲಾಸ್ಮಾ ಮೆಂಬ್ರೇನ್. ಸೆಲ್ ಅಲ್ಲಿ ಸೆಲ್ ಎನ್ವಲಪ್ ಯಾವುದು ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್. ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಆಲ್ಸೋ ಕಾಲ್ಡ್, ಇದನ್ನ ಇನ್ನೊಂದು ಹೆಸರಿಂದ ಕರಿತೀವಿ, ಏನು ಅಂದ್ರೆ ಸೆಲ್ ಮೆಂಬ್ರೇನ್, or it is also known as plasma lemma. lemma ಅಂದ್ರೆ ಲೇಯರ್ ಅಂತ ಅರ್ಥ, ಗೊತ್ತಾಗ್ತಿದೆಯಾ? ಸೊ ದ ಸೆಲ್ ಇನ್ ಸೆಲ್, ದ ಸೆಲ್ ಎನ್ವಲಪ್ ಅಂದ್ರೆ ಪ್ರೊಟೆಕ್ಟ್ ಸೆಲ್ ಎನ್ವಲಪ್ ಯಾವುದು ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಲೆಮ್ಮಾ ಅಂತ ಕರಿತೀವಿ. ಈ ಪ್ಲಾಸ್ಮಾ ಮೆಂಬ್ರೇನ್ ನ ಕೆಲಸ ಏನು? ದಿಸ್ ಈಸ್ ದ ಔಟರ್ ಲೇಯರ್, ದಿಸ್ ಈಸ್ ದ outer layer of cell and it protects the cell. ಇದು ಏನು ಮಾಡುತ್ತೆ ಅಂದ್ರೆ ಸೆಲ್ಲಿಗೆ ಏನು ಮಾಡುತ್ತೆ? ಇಟ್ ವಿಲ್ ಗಿವ್ ಪ್ರೊಟೆಕ್ಷನ್. ಸೆಲ್ಲಿಗೆ ಏನು ಮಾಡುತ್ತೆ ಅಂದ್ರೆ ರಕ್ಷಣೆಯನ್ನು ಕೊಡುತ್ತೆ, ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ದ ಸೆಲ್ ಎನ್ವಲಪ್. ಗೊತ್ತಾಗ್ತಿದೆಯಾ? ಇದು ಸೆಲ್ ಎನ್ವಲಪ್ ನ ಕಥೆ. ಇಲ್ಲಿ ಜನರಲ್ ಇಂಟ್ರೊಡಕ್ಷನ್ ಮಾತ್ರ ಕೊಡ್ತಾ ಇರೋದು. ಸೊ ಡೀಟೇಲ್ಡ್ ಆಗಿ ಪ್ಲಾಸ್ಮಾ ಮೆಂಬ್ರೇನ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಸೆಕೆಂಡ್ ಒನ್ ಈಸ್ ಜೆನೆಟಿಕ್ ಮೆಟೀರಿಯಲ್. ಸೊ ನಮಗೆ ಜೆನೆಟಿಕ್ ಮೆಟೀರಿಯಲ್ ಅಂತ ಅಂದ್ರೆ ಜೆನೆಟಿಕ್ ಮೆಟೀರಿಯಲ್ ಈಸ್ ಆಲ್ಸೋ ನೌನ್ ಆಸ್ ಹೆರಿಡಿಟರಿ ಮೆಟೀರಿಯಲ್. ಜೆನೆಟಿಕ್ ಮೆಟೀರಿಯಲ್ ನಾವು ಕರಿತೀವಿ ಹೆರಿಡಿಟರಿ ಮೆಟೀರಿಯಲ್ ಅಂತಲೂ ಕರಿತೀವಿ. ಹೆರಿಡಿಟರಿ ಮೆಟೀರಿಯಲ್ ಅಂದ್ರೆ ದ ಮೆಟೀರಿಯಲ್ ದಟ್ ಟ್ರಾನ್ಸ್ಫರ್ಸ್ ಹೆರಿಡಿಟರಿ ಇನ್ಫಾರ್ಮೇಶನ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಸೊ ವಂಶ ಪಾರಂಪರ್ಯಾಗಿ ಅಂತ ಹೇಳ್ತೀವಲ್ವಾ. ಸೊ ಅಂದ್ರೆ ಫಾದರ್ ಇಂದ ಸನ್ನಿಗೆ ಅಥವಾ ಡಾಟರಿಗೆ, ಪೇರೆಂಟ್ಸ್ ಇಂದ ಆಫ್ ಸ್ಪ್ರಿಂಗ್ಸಿಗೆ ಜೆನೆಟಿಕ್ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಮಾಡುತ್ತಲ್ಲ, ಅದಕ್ಕೆ ನಾವು ಹೆರಿಡಿಟರಿ ಮೆಟೀರಿಯಲ್ ಅಥವಾ ಜೆನೆಟಿಕ್ ಮೆಟೀರಿಯಲ್ ಅಂತ ಕರಿತೀವಿ. ಸೊ ನಮಗೆ ಜೆನೆಟಿಕ್ ಮೆಟೀರಿಯಲ್ ಅಂತ ಅನ್ಕೊಳ್ಳಿ, ನಮ್ಮ ತಲೆ ಒಳಗಡೆ ಬರುವ ಮೊದಲ ವರ್ಡ್ ಯಾವುದು ಅಂದ್ರೆ DNA. ಹೌದಾ? DNA ಫುಲ್ ಫಾರ್ಮ್ ಏನು? ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. This DNA, deoxyribonucleic acid, it is a genetic material of only eukaryotes. DNA ಯಾವ ಜೀವಿಗಳಲ್ಲಿ ಜೆನೆಟಿಕ್ ಮೆಟೀರಿಯಲ್ ಆಗಿರುತ್ತೆ ಅಂದ್ರೆ ಯೂಕ್ಯಾರಿಯೋಟ್ಸ್. ಸೊ ಯೂಕ್ಯಾರಿಯೋಟ್ಸ್ ಅಂದ್ರೆ ಯಾರ್ಯಾರು ಬರ್ತಾರೆ? ಯೂಕ್ಯಾರಿಯೋಟ್ಸ್ ಇನ್ಕ್ಲೂಡ್ಸ್ ಬೋತ್ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್. ಸೊ ಯೂಕ್ಯಾರಿಯೋಟ್ಸ್ ಅಂದ್ರೆ ಅಂತ ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ DNA, it is a genetic material that is found in eukaryotes. Eukaryotes includes both plants and animals. ಇದಾದ ನಂತರ ಇನ್ನೊಂದು ಜೆನೆಟಿಕ್ ಮೆಟೀರಿಯಲ್ ಇದೆ, that is known as RNA. RNA stands for ribose nucleic acid. This ribose nucleic acid or RNA, it is also a genetic material that is found in prokaryotes. ಎಲ್ಲಿ ನಾವು RNA ಜೆನೆಟಿಕ್ ಮೆಟೀರಿಯಲ್ ಆಗಿ ನೋಡ್ತೀವಿ ಅಂದ್ರೆ prokaryotes ಅಲ್ಲಿ ನೋಡ್ತೀವಿ. In prokaryotes such as bacteria, prokaryotes ಅಲ್ಲಿ ಯಾವುದರಲ್ಲಿ ನೋಡ್ತೀವಿ ಅಂದ್ರೆ ಬ್ಯಾಕ್ಟೀರಿಯಾದಲ್ಲಿ ನೋಡ್ತೀವಿ. In bacteria the genetic material is naked. ಅಲ್ಲಿ ಯಾವುದೇ ಲೇಯರ್ ಇರುವುದಿಲ್ಲ ಜೆನೆಟಿಕ್ ಮೆಟೀರಿಯಲ್ ಸುತ್ತ. ಅಂತಹ ಜೆನೆಟಿಕ್ ಮೆಟೀರಿಯಲ್ ಬ್ಯಾಕ್ಟೀರಿಯಾದಲ್ಲಿ ಇರುತ್ತಲ್ಲ,
ಅದನ್ನು RNA ಏನಂತ ಕರಿತೀವಿ ಅಂದರೆ ಇನ್ ಕೇಸ್ ಆಫ್ ಬ್ಯಾಕ್ಟೀರಿಯಾ ದ ಜೆನೆಟಿಕ್ ಮೆಟೀರಿಯಲ್ ಈಸ್ ನೌನ್ ಆಸ್ ನ್ಯೂಕ್ಲಿಯಾಯ್ಡ್. ಬ್ಯಾಕ್ಟೀರಿಯಾದಲ್ಲಿ ಜೆನೆಟಿಕ್ ಮೆಟೀರಿಯಲ್ ನಾವೇನಂತ ಕರಿತೀವಿ ಅಂತಂದ್ರೆ ನ್ಯೂಕ್ಲಿಯಾಯ್ಡ್ ಅಂತ ಕರಿತಾ ಹೋಗ್ತೀವಿ. ಸರಿನಾ? ದಿಸ್ ಈಸ್ ಜಸ್ಟ್ ಅ ಓವರ್ವ್ಯೂ ಆಫ್ ಜೆನೆಟಿಕ್ ಮೆಟೀರಿಯಲ್. ಗೊತ್ತಾಗ್ತಿದೆಯಾ? ಸೊ ಥರ್ಡ್ ಒನ್ ನ್ಯೂಕ್ಲಿಯಸ್ ಅಂತ ಬರ್ತಿದ್ದೀನಿ. ಅದು ನ್ಯೂಕ್ಲಿಯಸ್ ಅಲ್ಲ, ದ ಥರ್ಡ್ ಒನ್ ಈಸ್ ಸೈಟೋಪ್ಲಾಸಂ. ಸೊ ಸೆಲ್ ಓವರ್ವ್ಯೂ ಆಫ್ ಸೆಲ್ ಅಲ್ಲಿ ಮೊದಲನೇದು ಸೆಲ್ ಎನ್ವೆಲಪ್, ಎರಡನೇದು ಜೆನೆಟಿಕ್ ಮೆಟೀರಿಯಲ್, ಥರ್ಡ್ ಒನ್ ಇಸ್ ಸೈಟೋಪ್ಲಾಸಂ. ಸೊ ಸೈಟೋಪ್ಲಾಸಂ ಅಂದ್ರೆ ಏನು? ಸೈಟೋಪ್ಲಾಸಂ ಇಟ್ ಈಸ್ ಅ ಏರಿಯಾ. ಸೊ ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ದ ಸೈಟೋಪ್ಲಾಸಂ. Cytoplasm, it is a area present in the cell. ಗೊತ್ತಾಗ್ತಿದೆಯಾ? ಸೆಲ್ಲಲ್ಲಿ ಸೆಲ್ಯುಲಾರ್ ಆಕ್ಟಿವಿಟೀಸ್ ನಡೆಯುವ ಜಾಗನ ಏನಂತ ಕರಿತೀವಿ ಅಂದರೆ ಸೈಟೋಪ್ಲಾಸಮ್ ಅಂತ ಕರಿತೀವಿ. ಸೈಟೋಪ್ಲಾಸಮ್ ಇಟ್ ಈಸ್ ಅ ಏರಿಯಾ ಆಫ್ ಸೆಲ್ ವೇರ್ cellular activities takes place or occurs. ಸೊ ಸೆಲ್ಲಿನ ಒಂದು ಜಾಗ, ಈ ಜಾಗದಲ್ಲಿ ಏನಾಗುತ್ತೆ ಅಂದರೆ ಸೆಲ್ಲಿನ ಅನೇಕ ಕೆಲಸಗಳು ನಡೆಯುತ್ತೆ. ಆ ಕೆಲಸಗಳು ನಡೆಯುವ ಜಾಗ ಏನಂತ ಕರಿತೀವಿ ಅಂದರೆ ಸೈಟೋಪ್ಲಾಸಮ್ ಅಂತ ಕರಿತೀವಿ. ದಿಸ್ ಸೈಟೋಪ್ಲಾಸಮ್ ಇಟ್ ಈಸ್ ಎ ಸೆಮಿ ಲಿಕ್ವಿಡ್ matrix. It is a semi-liquid matrix. Semi-liquid ಅಂದ್ರೆ ಪೂರ್ತಿ ಘನನೂ ಅಲ್ಲ, ಪೂರ್ತಿ ದ್ರವನೂ ಅಲ್ಲ. ನಾಟ್ ಕಂಪ್ಲೀಟ್ ಸಾಲಿಡ್, ನಾಟ್ ಕಂಪ್ಲೀಟ್ ಲಿಕ್ವಿಡ್. ಹಾಗಾಗಿ ಇದನ್ನು ನಾವು ಸೆಮಿ ಲಿಕ್ವಿಡ್ ಮ್ಯಾಟ್ರಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಸರಿನಾ? ಸೊ ದಿಸ್ ಸೈಟೋಪ್ಲಾಸಮ್ ಕನ್ಸಿಸ್ಟ್ ಆಫ್ ಸ್ಪೆಷಲ್ ಸ್ಟ್ರಕ್ಚರ್ಸ್. ಈ ಸೈಟೋಪ್ಲಾಸಮ್ ಅಲ್ಲಿ ಸ್ಪೆಷಲ್ ಸ್ಟ್ರಕ್ಚರ್ಸ್ ಇರುತ್ತೆ. ದ ಸೈಟೋಪ್ಲಾಸಮ್ ಹ್ಯಾವಿಂಗ್ ಸ್ಪೆಷಲ್ ಸ್ಟ್ರಕ್ಚರ್ and these special structures are known as organelle. The cytoplasm having special structures and these special structures are known as organelle. ಆರ್ಗನಲ್ ಅಂದರೆ ಕನ್ನಡದಲ್ಲಿ ಕಣದಂಗಗಳು ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ದ ಸೈಟೋಪ್ಲಾಸಮ್ ಹ್ಯಾವಿಂಗ್ ಸ್ಪೆಷಲ್ ಸ್ಟ್ರಕ್ಚರ್ಸ್ ನೌನ್ ಆಸ್ ಆರ್ಗನಲೆ. ದಿಸ್ ಆರ್ಗನಲೆ ಈಸ್ ಆರ್ ಆಫ್ 3 ಟೈಪ್ಸ್. ಈ ಆರ್ಗನಲೆಯಲ್ಲಿ 3 ರೀತಿಯ ಆರ್ಗನಲೆ ಇದೆ. ನಾನ್ ಮೆಂಬ್ರೇನಸ್ ಆರ್ಗನಲೆ, ಸಿಂಗಲ್ ಮೆಂಬ್ರೇನ್ ಆರ್ಗನಲೆ, ಬೈ ಲೇಯರ್ಡ್ ಆರ್ಗನಲೆ ಅಂತ 3 ಟೈಪ್ಸ್ ಇದೆ. ಸೊ ಲೆಟ್ಸ್ ಡಿಸ್ಕಸ್ ದ ಟೈಪ್ಸ್ ಆಫ್ ಆರ್ಗನಲ್ಸ್. ಸೊ ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ಸೆಲ್ ಆರ್ಗನಲ್. ಸೆಲ್ ಆರ್ಗನಲ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ದ ಸೈಟೋಪ್ಲಾಸಮ್ ಹ್ಯಾವಿಂಗ್ ಸ್ಪೆಷಲ್ ಸೆಲ್ಯುಲಾರ್ ಸ್ಟ್ರಕ್ಚರ್ಸ್ ನೌನ್ ಆಸ್ ಸೆಲ್ ಆರ್ಗನಲೆ. ದಿಸ್ ಸೆಲ್ ಆರ್ಗನಲೆ ಈಸ್ ಆರ್ ಆಫ್ 3 ಟೈಪ್ಸ್. ಈ ಸೆಲ್ ಆರ್ಗನಲ್ ಅಲ್ಲಿ 3 ಟೈಪ್ಸ್ ಇದೆ. ಮೊದಲನೇದು ಮೆಂಬ್ರೇನ್ಲೆಸ್ ಆರ್ಗನಲೆ. ಅಂದ್ರೆ ಸ್ಟ್ರಕ್ಚರ್. ಈ ಆರ್ಗನಲೆ ಸ್ಟ್ರಕ್ಚರ್ ಏನಾಗಿರುತ್ತೆ ಅಂದರೆ ಕೆಲವೊಂದು ಆರ್ಗನಲೆ ಸ್ಟ್ರಕ್ಚರ್ ಅಲ್ಲಿ ಪರ್ಟಿಕ್ಯುಲರ್ ಮೆಂಬ್ರೇನ್ ಅಂದರೆ ಹೊರಪದರ ಇರುವುದೇ ಇಲ್ಲ. ಅಂತಹ ಸ್ಟ್ರಕ್ಚರ್ನ ನಾವು ಮೆಂಬ್ರೇನ್ಲೆಸ್ ಆರ್ಗನಲೆ ಅಥವಾ ನಾನ್ ಮೆಂಬ್ರೇನ್ ಆರ್ಗನಲೆ ಅಂತ ಕರಿತೀವಿ. ಸೊ ಮೆಂಬ್ರೇನ್ಲೆಸ್ ಆರ್ಗನಲೆ ಮೀನ್ಸ್ ಆರ್ಗನಲೆ ವಿತೌಟ್ ಎನಿ ಮೆಂಬ್ರೇನ್. ಈ ಆರ್ಗನಲೆಯಲ್ಲಿ ಮೆಂಬ್ರೇನೇ ಇರುವುದಿಲ್ಲ. ಗೊತ್ತಾಗ್ತಿದೆಯಾ? ಸೊ ಯಾವ್ಯಾವ ಆರ್ಗನಲೆ ಅಂತಂದ್ರೆ ರೈಬೋಸೋಮ್ಸ್ ಅಂಡ್ ಸೆಂಟ್ರಿಯೋಲ್ಸ್. ನಾವೆಲ್ಲ ಹೆಸರುಗಳನ್ನ ಕೇಳಿದೀವಲ್ವಾ? ಸೊ ರೈಬೋಸೋಮ್ಸ್ ಮತ್ತೆ ಸೆಂಟ್ರಿಯೋಲ್ಸ್ ದೇ ಆರ್ ದಿ categories in which they do not have any membrane. ಸೊ ಸೆಕೆಂಡ್ ಟೈಪ್ ಯಾವುದು ಅಂದ್ರೆ ಸಿಂಗಲ್ ಮೆಂಬ್ರೇನ್ ಆರ್ಗನಲೆ. ಅಂದ್ರೆ ಸೆಲ್ ಆರ್ಗನಲೆ ಏನಾಗಿರುತ್ತೆ, ಒಂದೇ ಒಂದು ಮೆಂಬ್ರೇನ್ ಇಂದ ಮಾಡಲ್ಪಟ್ಟಿರುತ್ತೆ. ಸೊ ಅದಕ್ಕೆ ಸಿಂಗಲ್ ಮೆಂಬ್ರೇನ್ ಸೆಲ್ ಆರ್ಗನಲೆ.
ಯಾವ್ಯಾವ ಆರ್ಗನೆಲೆ ಅಂದರೆ ಗಾಲ್ಗಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಗಿ ಬಾಡೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಲೈಸೋಸೋಮ್ಸ್, ವ್ಯಾಕ್ಯೂಲ್, ಮೈಕ್ರೋಬಾಡೀಸ್ ಆ್ಯಂಡ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಗೊತ್ತಾಗ್ತಿದೆಯಾ? ದೇ ಆರ್ ದ ಸಿಂಗಲ್ ಮೆಂಬ್ರೇನ್ ಆರ್ಗನಲೆ ಇನ್ ವಿಚ್ ದ ಆರ್ಗನಲೆ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ಲೇಯರ್. ನೆಕ್ಸ್ಟ್ ಡಬಲ್ ಮೆಂಬ್ರೇನ್ ಆರ್ಗನಲೆ. ಡಬಲ್ ಮೆಂಬ್ರೇನ್ ಆರ್ಗನಲೆ ಅಂದ್ರೆ ಏನು? ದಿ ಆರ್ಗ್ಯಾನಿಸಮ್ ವಿಚ್ ಈಸ್ ಮೇಡ್ ಅಪ್ ಆಫ್ ಟೂ ಲೇಯರ್ಸ್, ಟೂ ಔಟರ್ ಲೇಯರ್ಸ್, ಒಂದು ಎರಡು. These two outer layers are present in double membrane organelle that includes mitochondria, plastids and nucleus. ಈ ಮೂರು ಆರ್ಗನೆಲೆ ಏನಿದೆ, ಈ ಮೂರು ಆರ್ಗನೆಲೆಯಲ್ಲೂ ಕೂಡ ಏನಾಗಿರುತ್ತೆ ಅಂದರೆ ಆರ್ಗನೆಲೆಯಲ್ಲಿ ಎರಡು ಪದರ ಇರುತ್ತೆ. ದಿ ಆರ್ಗನೆಲೆ ಇಸ್ ಮೇಡ್ ಅಪ್ ಆಫ್ ಟೂ ಲೇಯರ್ಸ್. ಗೊತ್ತಾಗ್ತಿದೆಯಾ? ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ single membrane organelle and double membrane organelle, they are absent in prokaryotes. ಅಂದರೆ ಸಿಂಗಲ್ ಮೆಂಬ್ರೇನ್ ಸ್ಟ್ರಕ್ಚರ್ ಮತ್ತು ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್ ಅಂದರೆ ಯಾವ್ಯಾವು? ಗಾಲ್ಗಿ ಕಾಂಪ್ಲೆಕ್ಸ್ ಆಗಿರ್ಬೋದು, ಲೈಸೋಸೋಮ್ಸ್ ಆಗಿರ್ಬೋದು, ವ್ಯಾಕ್ಯೂಲ್ ಆಗಿರ್ಬೋದು, ಮೈಕ್ರೋಬಾಡೀಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ, ಪ್ಲಾಸ್ಟಿಡ್, ನ್ಯೂಕ್ಲಿಯಸ್, ಇವ್ಯಾವುದೂ ಕೂಡ ಪ್ರೊಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಇರುವುದಿಲ್ಲ. ಅಂದರೆ ಪ್ರೊಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಯಾವ ಟೈಪ್ ಇರುತ್ತೆ ಅಂದರೆ ದ ಪ್ರೊಕ್ಯಾರಿಯೋಟಿಕ್ ಸೆಲ್ ಹ್ಯಾವಿಂಗ್ ಓನ್ಲಿ ನಾನ್ ಮೆಂಬ್ರೇನ್ ಆರ್ಗನೆಲೆ. ಅಂದರೆ ಯಾವ್ದಾದ್ರು ಬರುತ್ತೆ? ರೈಬೋಸೋಮ್ ಬರುತ್ತೆ. ಬಟ್ ಸೆಂಟ್ರಿಯೋಲ್ ಈಸ್ ಆಲ್ಸೋ ಆಬ್ಸೆಂಟ್ ಇನ್ ಪ್ರೊಕ್ಯಾರಿಯೋಟಿಕ್ ಸೆಲ್. ಯಾಕೆ ಅಂದರೆ ಸೆಂಟ್ರಿಯೋಲ್ಸ್ ಇಟ್ ಈಸ್ ಫೌಂಡ್ ಇನ್ ಯುಕ್ಯಾರಿಯೋಟಿಕ್ ಸೆಲ್. ಅದರಲ್ಲೂ ಸ್ಪೆಸಿಫೈಡ್ ಆಗಿ ಹೇಳಬೇಕು ಅಂದರೆ ದೀಸ್ ಸೆಂಟ್ರಿಯೋಲ್ಸ್ ದೇ ಆರ್ ಪರ್ಟಿಕ್ಯುಲರ್ಲಿ present in animal cell. Animal cell ಅಲ್ಲಿರುವುದರಿಂದ so the centriole is particularly present in animal cell. ಹಾಗಾಗಿ in prokaryotes only the ribosomes is present. ಹಾಗಾದ್ರೆ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಯಾವುದು ಪ್ರೆಸೆಂಟ್ ಇರುತ್ತೆ ಅಂದ್ರೆ the prokaryotes having only ribosome. ಗೊತ್ತಾಗ್ತಿದೆಯಾ? ಇದನ್ನ ಬರ್ಕೋಬೇಕು ನೀವು. ಸೊ ಇದಾದ ನಂತರ ನೆಕ್ಸ್ಟ್ ಸೆಲ್ ಶೇಪ್ ಆ್ಯಂಡ್ ಸೆಲ್ ಸೈಜ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲು ಫಸ್ಟ್ ವಿ ವಿಲ್ ಡಿಸ್ಕಸ್ ಶೇಪ್ ಆಫ್ ದಿ ಸೆಲ್. ಹಾಗಂದ್ರೆ ಎಲ್ಲ ಸೆಲ್ಸ್ಗಳು ಒಂದೇ ಶೇಪ್ ಇರುತ್ತಾ? ಇರುವುದಿಲ್ಲ. ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಸೆಲ್ಸ್ ಆರ್ ಪ್ರೆಸೆಂಟ್. ಫಾರ್ ಎಕ್ಸಾಂಪಲ್, ಇಫ್ ವಿ ಟೇಕ್ ದ ಆರ್ ಬಿ ಸಿ ಅಂದ್ರೆ ಏನು? ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು ಅಂತ ಕರಿತೀವಿ. ಇಫ್ ವಿ ಟೇಕ್ ಆರ್ ಬಿ ಸಿ, ದ ಶೇಪ್ ಆಫ್ ಆರ್ ಬಿ ಸಿ ಈಸ್ ರೌಂಡ್ ಆ್ಯಂಡ್ ಬೈಕಾನ್ಕೇವ್ ಶೇಪ್. ಆರ್ ಬಿ ಸಿ ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಯಾವ ಶೇಪಲ್ಲಿ ಇರುತ್ತೆ ಅಂದರೆ ದ ಶೇಪ್ ಆಫ್ ರೆಡ್ ಬ್ಲಡ್ ಸೆಲ್ಸ್ ಈಸ್ ರೌಂಡ್ ಆ್ಯಂಡ್ ಬೈಕಾನ್ಕೇವ್ ಇನ್ ದೇರ್ ಶೇಪ್. ಅಂದರೆ ಈ ಆರ್ ಬಿ ಸಿನ ಮುಂಭಾಗದಿಂದ ಫ್ರಂಟ್ ವ್ಯೂ ನೋಡಿದ್ರೆ ನಮಗೆ ರೌಂಡ್ ಕಾಣುತ್ತೆ, ಸೈಡ್ ವ್ಯೂ ಈ ರೀತಿ ನೋಡಿದ್ರೆ ಇಟ್ ವಿಲ್ ಲುಕ್ ಲೈಕ್ ಬೈಕಾನ್ಕೇವ್ ಶೇಪ್. ಗೊತ್ತಾಗ್ತಿದೆಯಾ? ಸೊ ದ ಶೇಪ್ ಆಫ್ ಆರ್ ಬಿ ಸಿ ಇನ್ ಫ್ರಂಟ್ ಈಸ್ ರೌಂಡ್, ಇನ್ sideways it is the biconcave shape. Whereas the shape of WBC ಅಂದ್ರೆ ಏನು? ವೈಟ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳು. The shape of WBC is amoeboid shape. ಅಮೀಬಾಯ್ಡ್ ಶೇಪ್ ಅಂದ್ರೆ ಅಮೀಬಾಗೆ ನಿರ್ದಿಷ್ಟವಾದ ಆಕಾರ ಇರುವುದಿಲ್ಲ, ಅಂದ್ರೆ ಇರೆಗ್ಯುಲರ್ ಶೇಪ್ ಅಂತ ಅರ್ಥ. ಸೊ ನಾವು WBC ಸ್ಟ್ರಕ್ಚರ್ ನ ತೆಗೆದುಕೊಂಡ್ರೆ ದ ಸ್ಟ್ರಕ್ಚರ್ ಆಫ್ WBC ಈಸ್ ಲುಕ್ ಲೈಕ್ ದಿಸ್. ಈ ರೀತಿ ಇರೆಗ್ಯುಲರ್ ಆಗಿರುತ್ತೆ. ಅದಾಗ್ತಿದೆಯಾ? ಸೊ ಅದೇ ರೀತಿ ಇಫ್ ವಿ ಟೇಕ್ ದ ನರ್ವ್ ಸೆಲ್,
nerve cell ಅಂದ್ರೆ ಯಾವುದು? Neuron. If we take the neuron or nerve cell, the neuron cell, the shape of neuron cell is long, elongated in nature. Shape of the nerve cell is elongated. Elongated ಅಂದ್ರೆ ಈ ರೀತಿ ಉದ್ದವಾಗಿರುತ್ತೆ. Okay, this is known as elongated shape of nerve cell. Other, if we take the structure of tracheus, trachea, it is a plant cell. Trachea structure ತೆಗೆದುಕೊಂಡ್ರೆ the structure here it is elongated as well as mainly it is irregular in shape, the nerve cell, whereas trachea, the cell is elongated. ಈ ರೀತಿ ಇರುತ್ತೆ ಟ್ರೇಕಿಯಾದಲ್ಲಿ ಸೆಲ್. ಟ್ರೇಕಿಯಾ ಬಗ್ಗೆ ನೀವು ಅನಾಟಮಿ ಚಾಪ್ಟರ್ ಅಲ್ಲಿ ಮತ್ತೆ ಸ್ಟಡಿ ಮಾಡ್ತಾ ಹೋಗ್ತೀರಾ, ಗೊತ್ತಾಗ್ತಿದೆಯಾ? ಸೊ ಹಿಯರ್ ಇಫ್ ಯು ಸಿ ದ RBC, WBC, nerve cell and trachea, all cells are not in a common shape. So the shape of cell also varies. ಸೆಲ್ಲಿನ ಶೇಪ್ ಕೂಡ ಏನಾಗಿರುತ್ತೆ, ಒಂದೊಂದು ಸೆಲ್ಲಿಗೂ ಬೇರೆ ಬೇರೆ ರೀತಿ ಇರುತ್ತೆ. ಸೊ ನೆಕ್ಸ್ಟ್, ಸೈಜ್ ಆಫ್ ದ ಸೆಲ್. ಸೆಲ್ಲಿನ ಸೈಜ್ ನ ಬಗ್ಗೆ ಹೇಳುವುದಾದರೆ, ದ ಸ್ಮಾಲೆಸ್ಟ್ ಸೆಲ್ ಯಾವುದು ಅಂದ್ರೆ, ಸೆಲ್ನ ಸೈಜ್ ಬಗ್ಗೆ ಹೇಳೋದಾದ್ರೆ ಸ್ಮಾಲೆಸ್ಟ್ ಸೆಲ್ ಯಾವುದು ಅಂದ್ರೆ ದಟ್ ಈಸ್ PPLO. PPLO stands for pneumonia, pneumonia-like organism. Pneumonia-like organism, that is known as PPLO. PPLO ಅನ್ನು ನಾವು ಮೈಕ್ರೋಪ್ಲಾಸಮ್ ಅಂತಲೂ ಕರಿತೀವಿ. ನಾವು ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಚಾಪ್ಟರ್ ಅಲ್ಲಿ ಕಿಂಗ್ಡಮ್ ಮೊನೆರಾ ಹೇಳಬೇಕಾದ್ರೆ ಇದನ್ನು ಹೇಳಿರ್ತೀವಿ. PPLO or mycoplasma, that is pleuropneumonia like organism. It is the smallest cell. ಈ ಸೆಲ್ನ ಸೈಜ್ ಎಷ್ಟಿರುತ್ತೆ ಅಂದ್ರೆ, the size of PPLO is about 0.3 micrometer. 0.3 micrometer. ಸೊ ಏನಿದು ಮೈಕ್ರೋಮೀಟರ್? ಸೊ ನಾವು ಸೆಲ್ಲಿನ ಸೈಜ್ ಹೇಳಬೇಕಾದ್ರೆ ಒಂದು ಯೂನಿಟ್ನ ಇಟ್ಕೊಳ್ತೀವಿ. ಯಾವ ಯೂನಿಟ್ನಿಂದ ಸೆಲ್ನ ಸೈಜ್ ಹೇಳ್ತೀವಿ ಅಂದರೆ, we deal with unit to measure the size of cell is micron. ಸೊ ಸೆಲ್ನ ಸೈಜ್ ಹೇಳಬೇಕು ಅಂದ್ರೆ ಯಾವ ಯೂನಿಟ್ನ ಯೂಸ್ ಮಾಡ್ತೀವಿ ಅಂದರೆ ಮೈಕ್ರಾನ್ ಅನ್ನುವ ಯೂನಿಟ್ನ ಯೂಸ್ ಮಾಡ್ತೀವಿ. ಒಂದು ಮೈಕ್ರಾನ್ ಅಂದ್ರೆ ಏನು ಅಂದರೆ, 1 micron is equal to 1 millionth part of 1 millionth part of 1 meter. 1 micron is equal to 1 millionth part of 1 meter. ಗೊತ್ತಾಗ್ತಿದೆಯಾ? 1 micron is equal to 1 millionth part of 1 meter. ಅಂದರೆ 1 ಮೀಟರ್ನ ತೆಗೆದುಕೊಂಡ್ರೆ ಆ 1 ಮೀಟರಲ್ಲಿ 1 ಮೀಟರ್ನ, ಇದು 1 ಮೀಟರ್ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಇದನ್ನ 1 ಮಿಲಿಯನ್ ಪಾರ್ಟ್ಸ್ ಮಾಡಿ ಈ ರೀತಿ. ಆ 1 ಮಿಲಿಯನ್ ಪಾರ್ಟ್ಸ್ ಅಲ್ಲಿ ಈ ಒಂದು ಪಾರ್ಟ್ ಇದೆಯಲ್ಲ, ದ ಸಿಂಗಲ್ ಪಾರ್ಟ್, ದಿಸ್ ಸಿಂಗಲ್ ಪಾರ್ಟ್ ಈಸ್ ನೌನ್ ಆಸ್ 1 ಮೈಕ್ರಾನ್. ಗೊತ್ತಾಗ್ತಿದೆಯಾ? 1 ಮೈಕ್ರಾನ್ ಇಸ್ ಈಕ್ವಲ್ ಟು 1 ಮಿಲಿಯನ್ ಪಾರ್ಟ್ ಆಫ್ 1 ಮೀಟರ್. ಹಾಗಾದರೆ PPLO ನ ಸೈಜ್ ಎಷ್ಟು? 0.3 ಮೈಕ್ರೋಮೀಟರ್. ಅಂದರೆ 1 ಮೀಟರ್ನ ಮಿಲಿಯನ್ ಪಾರ್ಟ್ಸ್ ಮಾಡಿದ್ರೆ 1 ಮೈಕ್ರಾನ್ ಬರುತ್ತೆ. ಆ 1 ಮೈಕ್ರಾನ್ ಅಲ್ಲಿ 0.3%. ಗೊತ್ತಾಗ್ತಿದೆಯಾ? ಹಾಗಾದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ಸಣ್ಣದಿರಬಹುದು ಇದು ಅಂತ. ಗೊತ್ತಾಗ್ತಿದೆಯಾ? ವೇರ್ ಇನ್ ದ ಕೇಸ್ ಆಫ್ ಹ್ಯೂಮನ್ಸ್, ರೆಡ್ ಬ್ಲಡ್ ಸೆಲ್ ಎಷ್ಟು ಸೈಜ್ ಇರುತ್ತೆ ಅಂದರೆ, ದ ಸೈಜ್ ಆಫ್ RBC is about 5 micrometer. The size of RBC is 5
ಮೈಕ್ರೋಮೀಟರ್. ಗೊತ್ತಾಗ್ತಿದೆಯಾ? ಇದು RBC ಯ ಸೈಜ್. ಸೊ 5 ಮೀಟರ್ ಇರುತ್ತೆ. ಬಟ್ ಕೆಲವೊಂದು RBC ಪ್ರಾಪರ್ ಆಗಿ ಹೇಳಬೇಕು ಅಂದರೆ 5 ಮೀಟರ್ ಟು 7 ಮೈಕ್ರೋಮೀಟರ್ ಡಯಾಮೀಟರ್. ಸೊ ಪ್ರಾಪರ್ ಸೈಜ್ ಏನು ಅಂದರೆ 7 ಮೀಟರ್. 5 to 7 ಮೀಟರ್ಸ್ ಅಂತ ಕೆಲವೊಂದು ಬುಕ್ಕಲ್ಲಿದೆ. ಬಟ್ ನಮ್ಮ NCERT 7 ಮೀಟರ್ ಅಂತಿದೆ, 7 ಮೈಕ್ರೋಮೀಟರ್ ಅಂತಿದೆ. ಲೆಟ್ಸ್ ಗೋ ಫಾರ್ 7 ಮೈಕ್ರೋಮೀಟರ್. ವೇರ್ ಇನ್ ದಿ ಕೇಸ್ ದ ಲಾಂಗೆಸ್ಟ್ ಸೆಲ್ ಯಾವುದು ಅಂದರೆ, ಸ್ಮಾಲೆಸ್ಟ್ ಸೆಲ್ PPLO ಗೊತ್ತಾಯಿತು. ಲಾಂಗೆಸ್ಟ್ ಸೆಲ್ ಯಾವುದು ಅಂದರೆ ವಿತ್ ರೆಸ್ಪೆಕ್ಟ್ ಟು ಸೈಜ್ ಯಾವುದು ಅಂದರೆ ದ ನರ್ವ್ ಸೆಲ್ ಅಥವಾ neuron. This is a longest cell. That cell's size is about 90 centimeter. 90 ಸೆಂಟಿಮೀಟರ್ ವರೆಗೂ ಇರುತ್ತೆ, ಅಪ್ ಟು 90 ಸೆಂಟಿಮೀಟರ್. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ಅ ಲಾಂಗೆಸ್ಟ್ ಸೆಲ್. ಅದೇ ಲಾರ್ಜೆಸ್ಟ್ ಸೆಲ್ ಯಾವುದು ಅಂದರೆ ಎಗ್ ಆಫ್ ಆಸ್ಟ್ರಿಚ್. ಉಷ್ಟ್ರ ಪಕ್ಷಿ ಅಂತ ಹೇಳ್ತೀವಲ್ಲ, ಉಷ್ಟ್ರ ಪಕ್ಷಿಯ ಮೊಟ್ಟೆ. ದಟ್ ಈಸ್ ದ ಲಾರ್ಜೆಸ್ಟ್ ಸೆಲ್. ಎಷ್ಟಿರುತ್ತೆ ಅಂದರೆ 15 ಸೆಂಟಿಮೀಟರ್. ಸೊ ಆಸ್ಟ್ರಿಚ್ದು ಆಸ್ಟ್ರಿಚ್ ಎಗ್ ಎಷ್ಟಿರುತ್ತೆ ಅಂದರೆ 15 ಸೆಂಟಿಮೀಟರ್ ಉದ್ದ ಇರುತ್ತೆ. 15 ಸೆಂಟಿಮೀಟರ್ ಉದ್ದ ಇರುತ್ತೆ. ಆ್ಯಂಡ್ ಇಟ್ ಹ್ಯಾಸ್ 13 ಸೆಂಟಿಮೀಟರ್ in diameter. 15 ಸೆಂಟಿಮೀಟರ್ ಲೆಂತ್ ಉದ್ದ ಇದ್ರೆ 13 ಸೆಂಟಿಮೀಟರ್ ಡಯಾಮೀಟರ್ ಸುತ್ತಳತೆ ಅಗಲ ಬರ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? 15 ಸೆಂಟಿಮೀಟರ್ ಉದ್ದ ಬಂದರೆ 13 ಸೆಂಟಿಮೀಟರ್ ಅಗಲ ಇರುತ್ತೆ. ಬಿಡ್ತಿರುತ್ತೆ. ಅಗಲ ಅಂದರೆ ಬಿಡುತ್ತೆ, ಆಕ್ಚುಲಿ ಬಿಡ್ತಿರುತ್ತೆ. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ದ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಸೆಲ್. ಇದಾದ ಮೇಲೆ next types of cell. Next we are going to discuss about the types of cells. Types of cells. So cells are mainly two types ಇದೆ. ಒಂದು prokaryotic cell ಅಂತ. ಸೊ ಈ ಪ್ರೋಕ್ಯಾರಿಯೋಟಿಕ್ನ ನಾವು ಡಿವೈಡ್ ಮಾಡಿದ್ರೆ, ಪ್ರೋ ಅಂದರೆ ಪ್ರಿಮಿಟಿವ್ ಅಂದರೆ ಅರ್ಲಿ ಸ್ಟೇಜ್ ಅಂತ ಅರ್ಥ. ಕ್ಯಾರಿಯೋನ್ ಅಂದರೆ ನ್ಯೂಕ್ಲಿಯಸ್ ಅಂತ ಅರ್ಥ. ಸೊ ಪ್ರೋ ಅಂದರೆ ಪ್ರಿಮಿಟಿವ್, ಕ್ಯಾರಿಯೋನ್ ಅಂದರೆ ನ್ಯೂಕ್ಲಿಯಸ್. ಸೊ ಎರಡನ್ನೂ ಕಂಬೈನ್ ಮಾಡಿದ್ರೆ ಪ್ರಿಮಿಟಿವ್ ನ್ಯೂಕ್ಲಿಯಸ್. So prokaryotic cell means the cell having primitive nucleus. That is the proper definition. The cell with primitive nucleus, we call them as prokaryotic cell. ಈ prokaryotic cells ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಆಗಿರ್ಬೋದು ಅಥವಾ ನ್ಯೂಕ್ಲಿಯಸ್ ಆಗಿರ್ಬೋದು, they do not develop properly. ಈ ಸೆಲ್ಲಲ್ಲಿ ಪ್ರೊಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಏನಾಗಿರುತ್ತೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಮತ್ತು ನ್ಯೂಕ್ಲಿಯಸ್ ಏನಾಗಿರುತ್ತೆ ಕಂಪ್ಲೀಟ್ ಆಗಿ ಅಥವಾ ಪ್ರಾಪರ್ ಆಗಿ ಏನಾಗಿರುತ್ತೆ ಡೆವಲಪ್ಮೆಂಟ್ ಆಗಿರುವುದಿಲ್ಲ. ಇನ್ ಪ್ರೊಕ್ಯಾರಿಯೋಟಿಕ್ ಸೆಲ್ ನ್ಯೂಕ್ಲಿಯಸ್ ಆ್ಯಂಡ್ ನ್ಯೂಕ್ಲಿಯರ್ ಮೆಂಬ್ರೇನ್ ಆರ್ ನಾಟ್ ಪ್ರಾಪರ್ಲಿ ಡೆವಲಪ್ಡ್. ಕಂಪ್ಲೀಟ್ ಆಗಿ ಅಥವಾ ಪ್ರಾಪರ್ ಆಗಿ ಏನಾಗಿರುತ್ತೆ ಡೆವಲಪ್ಮೆಂಟ್ ಆಗಿರುವುದಿಲ್ಲ. ಈ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ನ ಯಾವ ಜೀವಿಲಿ ನೋಡ್ತೀವಿ? ದ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಈಸ್ ಸೀನ್ ಇನ್ ಬ್ಯಾಕ್ಟೀರಿಯಾಸ್. ರೈಟ್ ಹಿಯರ್ ದ ಪ್ರೊಕ್ಯಾರಿಯೋಟಿಕ್ ಸೆಲ್ ಈಸ್ ಮೇನ್ಲಿ ಸೀನ್ ಇನ್ ಬ್ಯಾಕ್ಟೀರಿಯಾ. ಗೊತ್ತಾಗ್ತಿದೆಯಾ? ಯಾವ ಜೀವಿನೇ ನೋಡ್ತೀವಿ ಅಂದರೆ ಬ್ಯಾಕ್ಟೀರಿಯಾದಲ್ಲಿ ನಾವು ಪ್ರೊಕ್ಯಾರಿಯೋಟಿಕ್ ಸೆಲ್ನ ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಆದಮೇಲೆ ಇನ್ನೊಂದು ಟೈಪ್ ಯಾವುದು ಅಂದರೆ ಯೂಕ್ಯಾರಿಯೋಟಿಕ್ ಸೆಲ್.
ನೆಕ್ಸ್ಟ್ ಈಸ್ ಯುಕ್ಯಾರಿಯೋಟಿಕ್ ಸೆಲ್. ಯು ಅಂದರೆ ಟ್ರೂ ಅಂತ ಅರ್ಥ. ಯು ಮೀನ್ಸ್ ಯು, ಕ್ಯಾರಿ ಆನ್ ಮೀನ್ಸ್ ನ್ಯೂಕ್ಲಿಯಸ್. ಸೊ ಈಗ ಇದನ್ನು ಡಿಫೈನ್ ಮಾಡಬೇಕು ಅಂದರೆ ದ ಸೆಲ್ ವಿತ್ ಟ್ರೂ ನ್ಯೂಕ್ಲಿಯಸ್. Cell with true nucleus, we call them as eukaryotic cell. Eukaryotic cell means cell with true nucleus. ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಮತ್ತೆ ನ್ಯೂಕ್ಲಿಯರ್ ಮೆಂಬ್ರೇನ್ ಏನಾಗಿರುತ್ತೆ ಯುಕ್ಯಾರಿಯೋಟ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಯುಕ್ಯಾರಿಯೋಟಿಕ್ ಸೆಲ್ ಪ್ರಾಪರ್ nucleus and nuclear membrane is present. ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ ಮೆಂಬ್ರೇನ್ ಎರಡೂ ಕೂಡ ಯುಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ನಿರ್ದಿಷ್ಟವಾಗಿ ಇರುತ್ತೆ. ಎಕ್ಸಾಂಪಲ್ ಯಾರು ಅಂದ್ರೆ ಯುಕ್ಯಾರಿಯೋಟಿಕ್ ಸೆಲ್ಗೆ ಪ್ಲಾಂಟ್ಸ್ ಅಂಡ್ animals. Both plants and animals having eukaryotic cell. ಇದು ಒಂದು ಕ್ಲಾಸಿಫಿಕೇಶನ್ ಆಯಿತು, ಗೊತ್ತಾಗ್ತಿದೆಯಾ? ಸೊ ಬೇಸ್ಡ್ ಆನ್ ದ ನಂಬರ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇನ್ ದ ಆರ್ಗ್ಯಾನಿಸಮ್. ಸೊ ಇನ್ನೊಂದು ಕ್ಲಾಸಿಫಿಕೇಶನ್ ಇದೆ. ಆ ಕ್ಲಾಸಿಫಿಕೇಶನ್ ಯಾವ್ದ್ರ ಮೇಲೆ ಮಾಡ್ತೀವಿ ಅಂದರೆ ಜೀವಿಯಲ್ಲಿ ಎಷ್ಟು ಸೆಲ್ಸ್ ಇದೆ. ಸೊ ಅನದರ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಈಸ್ based on number of cell present in organism. ಜೀವಿಯಲ್ಲಿ ಎಷ್ಟು ರೀತಿ ಸೆಲ್ಸ್ ಇದೆ ಅನ್ನೋದ್ರ ಮೇಲೆ ಆರ್ಗ್ಯಾನಿಸಮ್ನ ಎರಡು ರೀತಿ ಕ್ಲಾಸಿಫೈ ಮಾಡ್ತೀವಿ. ಬೇಸ್ಡ್ ಆನ್ ನಂಬರ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇನ್ ದ ಆರ್ಗ್ಯಾನಿಸಮ್, the organism is divided into two types. One is unicellular organism and another one is multicellular organism. Unicellular organism means the organism body consists of only one cell or single cell. ಆ ಜೀವಿಯಲ್ಲಿ ಎಷ್ಟು ಸೆಲ್ ಇರುತ್ತೆ ಅಂದರೆ ಒಂದೇ ಒಂದು ಸೆಲ್ ಇರುತ್ತೆ. ಅದಕ್ಕೆ ಅಂತಹ ಜೀವಿಗಳನ್ನ ನಾವು ಏಕಕೋಶ ಜೀವಿಗಳು ಅಂತ ಕೂಡ ಕರಿತೀವಿ. ಎಕ್ಸಾಂಪಲ್ ಯಾರು ಅಂದರೆ ಅಮೀಬಾ. ದಿಸ್ ಸಿಂಗಲ್ ಸೆಲ್ ಪರ್ಫಾರ್ಮ್ ಆಲ್ ದ ವೈಟಲ್ ಆಕ್ಟಿವಿಟೀಸ್. ವೈಟಲ್ ಆಕ್ಟಿವಿಟೀಸ್ ಅಂದರೆ ಎಸೆನ್ಷಿಯಲ್ ಆಕ್ಟಿವಿಟೀಸ್ ಅಥವಾ ಇಂಪಾರ್ಟೆಂಟ್ ಆಕ್ಟಿವಿಟೀಸ್ ಅಂತ ಕೂಡ ಹೇಳ್ಬೋದು. ಸೊ ಕೆಲವೊಂದು ಜೀವಿಗಳಲ್ಲಿ ಜೀವಿ ಏನಾಗಿರುತ್ತೆ ಒಂದೇ ಒಂದು ಸೆಲ್ಲಿಂದ ಮಾಡಲ್ಪಟ್ಟಿರುತ್ತದೆ. ಅಂತಹ ಜೀವಿಗಳನ್ನ ನಾವು ಏಕಕೋಶ ಜೀವಿಗಳು ಅಂತ ಕೂಡ ಕರಿತಾ ಹೋಗ್ತೀವಿ. ಎಕ್ಸಾಂಪಲ್ ಅಮೀಬಾ. ಅದೇ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಮೀನ್ಸ್ ದ ಆರ್ಗ್ಯಾನಿಸಮ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್. ದಿ ಆರ್ಗ್ಯಾನಿಸಮ್ ಬಾಡಿ ಈಸ್ ಮೇಡ್ ಅಪ್ ಆಫ್ many cells. Example humans and plants. ಗೊತ್ತಾಗ್ತಿದೆಯಾ? ನಮ್ಮಲ್ಲಿ ಅನೇಕ ಸೆಲ್ಸ್ಗಳು ಇವೆ. ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ಇಲ್ಲಿಗೆ ಇವತ್ತಿನ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಪ್ರೋಕ್ಯಾರಿಯೋಟಿಕ್ ಸೆಲ್. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರೋಕ್ಯಾರಿಯೋಟಿಕ್ ಸೆಲ್ನ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.